ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಹೈದರಾಬಾದಿಂದ ಕಾಶ್ಮೀರ್ ಕಡೆಗೆ. ನಾವು ಶ್ರೀನಗರ್ ರೀಚ್ ಆಗ್ತಾ ಈವ್ನಿಂಗ್ 7:30 ಆಗಿತ್ತು. ನೆಕ್ಸ್ಟ್ ನಾವಲ್ಲಿ ಪೋಸ್ಟ್ ಪೇಯ್ಡ್ ಸಿಮ್ ಪರ್ಚೇಸ್ ಮಾಡಿ ರೀಚಾರ್ಜ್ ಮಾಡಿಸ್ಕೊಂಡ್ವಿ. ಯಾಕಂದರೆ ಅಲ್ಲಿ ಪ್ರೀಪೇಯ್ಡ್ ಸಿಮ್ ಯಾವುದು ವರ್ಕ್ ಆಗಲ್ಲ. ಆಮೇಲೆ ನಮ್ಮ ಟ್ಯಾಕ್ಸಿ ಡ್ರೈವರ್ ನಮ್ಮನ್ನ ನಾವು ಸ್ಟೇ ಆಗಬೇಕಾಗಿರೋ ಹೋಟೆಲ್ಗೆ ಕರ್ಕೊಂಡೋದ್ರು. ಇಲ್ಲಿ 7 o'clock ಒಳಗಡೆನೆ ಎಲ್ಲ ಶಾಪ್ಸ್ನು ಕ್ಲೋಸ್ ಮಾಡಿರ್ತಾರೆ. ಯಾರೂ ಹೊರಗಡೆ ಬರಲ್ಲ ಆ ಟೈಮ್ ಮೇಲೆ, ಯಾಕೆಂದರೆ ಅಲ್ಲಿ ಅಷ್ಟು ಚಳಿ ಇರುತ್ತೆ. ಆಮೇಲೆ ನಾವು ಡಿನ್ನರ್ ಮುಗಿಸಿ ಅಲ್ಲೇ ಸ್ಟೇ ಆದ್ವಿ. ಸೆಕೆಂಡ್ ಡೇ ನಾವು ಸೋನ್ಮಾರ್ಗ್ ಕಡೆ ಹೊರಟ್ವಿ. ಆನ್ ದಿ ವೇನೆ ವ್ಯೂಸ್ ಎಲ್ಲ ನೋಡಿ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ. ಇಲ್ಲಿ ಕೆಲವೊಂದು ಕಡೆ ರೋಡ್ಗಳು ತುಂಬ ಕಂಜೆಸ್ಟೆಡ್ ಇದ್ವು. ಈ ಪ್ಲೇಸ್ ಬಗ್ಗೆ ನಾವು ಕೇಳೋ ಕ್ವಶನ್ಸ್ಗೆಲ್ಲ ನಮ್ಮ ಡ್ರೈವರ್ ನೀಟಾಗಿ ಆನ್ಸರ್ ಕೊಡ್ತಾ ಇದ್ರು. ಡಿಫ್ರೆಂಟ್ ಆಗಿ ಫೋಟೋಸ್ ಆ್ಯಂಡ್ ವಿಡಿಯೋಸ್ ತಗೊಂಡು ಅಲ್ಲಿ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಹಿಲ್ ಹತ್ತಬೇಕಾದ್ರೆ ನಾವು ಈ ಸ್ಲೆಡ್ಜ್ನ ಯೂಸ್ ಮಾಡಿರಲಿಲ್ಲ. 2-3 ಮೆಂಬರ್ಸ್ ನಮ್ಮನ್ನು ಇದರಲ್ಲಿ ಕೂರಿಸ್ಕೊಂಡು ಎಳ್ಕೊಂಡು ಹೋಗ್ತಾರೆ. ಸೊ ಅದು ಕಂಫರ್ಟೇಬಲ್ ಅನಿಸಿರಲಿಲ್ಲ, ಅದಕ್ಕೆ ನಾವು ಇಳ್ಕೊಂಡು ನಡ್ಕೊಂಡೇ ಹೋದ್ವಿ. ವಾಪಸ್ ಇಳಿಬೇಕಾದ್ರೆ ನಾವು ಇದನ್ನು ಯೂಸ್ ಮಾಡ್ಕೊಂಡ್ವಿ. ತುಂಬಾ ಫನ್ನಿಯಾಗಿತ್ತು. ನೆಕ್ಸ್ಟ್ ಅಲ್ಲೇ ಇರೋ ಬೇರೆ ಬೇರೆ ಪ್ಲೇಸಸ್ ನೋಡಿಕೊಂಡು ನಾವಲ್ಲಿಂದ ವಾಪಸ್ ಹೊರಟ್ವಿ. ಇಲ್ಲಿ ನಾವೇನು ಕಲ್ತ್ವಿ ಅಂದರೆ ಬಾರ್ಗೇನಿಂಗ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದರೆ ನಮ್ಮನ್ನ ಲೂಟಿ ಮಾಡಿಬಿಡ್ತಾರೆ. ಬರ್ತಾ ಆನ್ ದಿ ವೇ ಲಂಚ್ ಮುಗಿಸ್ಕೊಂಡು ನಂತರ ನನ್ನ ಫೇವ್ರೆಟ್ ಪ್ಲೇಸ್ ದಾಲ್ ಲೇಕ್ಗೆ ಹೊರಟ್ವಿ. ಇಲ್ಲಿ ನಮ್ಮನ್ನ 2 hours ಶಿಖರಾ ರೈಡ್ಗೆ ಕರ್ಕೊಂಡು ಹೋಗ್ತಾರೆ. ಈ ರೈಡ್ ನಿಜವಾಗ್ಲೂ ತುಂಬ ಪೀಸ್ಫುಲ್ ಆಗಿರುತ್ತೆ. ಈ ರೈಡ್ ಮಧ್ಯೆ ನಮಗೆ ಫುಡ್ ಸಿಗುತ್ತೆ, ವಾಟರ್ ಆ್ಯಕ್ಟಿವಿಟೀಸ್ ಬೇಕಿದ್ರೆ ಮಾಡ್ಬೋದು, ಫೋಟೋಶೂಟ್ ಮಾಡಿಸ್ಕೋಬೋದು. ನಂತರ ಶಾಪಿಂಗ್ ಮಾಡೋಕ್ಕೆ ಕ್ಲೋತ್ಸ್, ಆಕ್ಸೆಸರೀಸ್, ಹೋಮ್ ಡೆಕೋರ್ ಐಟಮ್ಸ್ ಎಲ್ಲ ಸಿಗುತ್ತೆ. ಮಧ್ಯದಲ್ಲಿ ನಮ್ಮನ್ನು ಒಂದು ಪಾರ್ಕ್ಗೂ ಕರ್ಕೊಂಡು ಹೋಗ್ತಾರೆ. ಸೋ ಮೆನಿ ಮೆಮೊರೀಸ್ ಜೊತೆ ನಾವು ನಮ್ಮ ಇವತ್ತಿನ ಜರ್ನಿನ ಮುಗಿಸಿ ಸೇಮ್ ಹೋಟೆಲ್ಗೆ ಹೋಗಿ ಡಿನ್ನರ್ ಮಾಡಿಬಿಟ್ಟು ಅಲ್ಲೇ ಸ್ಟೇ ಆದ್ವಿ. ನೆಕ್ಸ್ಟ್ ಡೇ ಬೆಳಿಗ್ಗೆ 8 o'clockಗೆ ಗುಲ್ಮಾರ್ಗ್ಗೆ ಹೊರಟ್ವಿ. ಗೊಂಡೋಲಾ ಟಿಕೆಟ್ಸ್ ಮುಂಚಿತವಾಗೇ ನಾವು ಆನ್ಲೈನ್ ಥ್ರೂ ಮಾಡ್ಕೋಬೇಕು. ಇಲ್ಲಿ ಫೇಸ್ 1 ಹಾಗೂ ಫೇಸ್ 2ಗೆ ನಾವು ಕೇಬಲ್ ಕಾರ್ ಮೂಲಕ ಹೋಗ್ಬೋದು. ಇದು 8,530 feet ಹೈಟಲ್ಲಿ ಇದೆಯಂತೆ. ಟೂ 2600 ಮೀಟರ್ಸ್ನ ನಾವು ಈ ಕೇಬಲ್ ಕಾರಲ್ಲಿ ಕೂತ್ಕೊಂಡು ಬರೀ 9 minutesಲ್ಲಿ ರೀಚ್ ಮಾಡಿದ್ವಿ. ಫೋಟೋಸ್ ಆ್ಯಂಡ್ ವಿಡಿಯೋಸ್ ತಗೊಳ್ತಾ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಸ್ವಲ್ಪ ಹೊತ್ತು ಅಲ್ಲಿರೋ ಕೆಲವೊಂದು ಆಕ್ಟಿವಿಟೀಸ್ ಪ್ಲೇ ಮಾಡಿದ್ವಿ. ಆ ನಂತರ ಅಲ್ಲೇ ನಮ್ಮ ಲಂಚ್ ಮುಗಿಸ್ಕೊಂಡು ವಾಪಸ್ ಶ್ರೀನಗರ್ ಕಡೆ ಹೊರಟ್ವಿ. ಆನ್ ದಿ ವೇ ಬರ್ತಾ ಲಾಲ್ ಚೌಕ್ ವಿಸಿಟ್ ಮಾಡಿದ್ವಿ. ಇವತ್ತು ನಮ್ಮ ಸ್ಟೇ ಬಂದು ಶ್ರೀನಗರ್ ಹೌಸ್ ಬೋಟಲ್ಲಿ. ಹೌಸ್ ಬೋಟ್ ಬಂದು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ನಾವು ಸ್ಟೇ ಆಗಿದ್ದು ಈ ಹೌಸ್ ಬೋಟಲ್ಲಿ 1 ಹಾಲ್, 1 ಡೈನಿಂಗ್ ಏರಿಯಾ, ಪ್ಯಾಂಟ್ರಿ ಆ್ಯಂಡ್ 5 to 6 ರೂಮ್ಸ್ ಇದ್ವು. ನಾರ್ಮಲ್ ಹೋಟೆಲ್ಗಳಲ್ಲಿ ಸ್ಟೇ ಮಾಡಿರೋದಕ್ಕಿಂತ ಚಳಿ ಇಲ್ಲಿ ಜಾಸ್ತಿ ಇರುತ್ತೆ. ಏಕೆಂದರೆ ಈ ಹೌಸ್ ಬೋಟ್ನ ಲೇಕ್ ಮೇಲೇ ಬಿಲ್ಡ್ ಮಾಡಿರ್ತಾರೆ. ಸುತ್ತಲೂ ನೀರಿರೋದ್ರಿಂದ ಇಲ್ಲಿ ಚಳಿ ತುಂಬ ಜಾಸ್ತಿ ಇರುತ್ತೆ. ನಾವು ವಿಸಿಟ್ ಮಾಡಿದ್ದು ಫೆಬ್ ಮಂತಲ್ಲಿ. ಬಟ್ ಏಪ್ರಿಲ್ ಟು ಜೂನ್ ಮಂತ್ ವಿಸಿಟ್ ಮಾಡೋದು ಬೆಸ್ಟ್ ಅಂತ ಹೇಳ್ತಾರೆ, ಏಕೆಂದರೆ ನಾವು ಸುತ್ತಲೂ ಗ್ರೀನರೀಸ್ ನೋಡ್ಬೋದು. ನಂತರ ಡಿನ್ನರ್ ಮುಗಿಸ್ಕೊಂಡು ನಾವಲ್ಲೇ ಸ್ಟೇ ಆದ್ವಿ. 4th ಡೇ ಚೆಕ್ಔಟ್ ಮಾಡಿಬಿಟ್ಟು ಪೆಹಲಾಗಾಮ್ ಕಡೆ ಹೊರಟ್ವಿ. ನಮ್ಮ ಟ್ಯಾಕ್ಸಿ ಡ್ರೈವರ್ ನಮ್ಮನ್ನು ನಾವು ಸ್ಟೇ ಆಗಬೇಕಾಗಿರೋ ಹೋಟೆಲ್ ಕಡೆ ಡ್ರಾಪ್ ಮಾಡಿ ಚೆಕ್ ಇನ್ ಮಾಡಿಸಿ ಹೊರಟೋದ್ರು. ಇಲ್ಲಿ ನಾವು ಯಾವುದೇ ಪ್ಲೇಸಸ್ ನೋಡಬೇಕಂದ್ರೂ ಅವರು ಬೇರೆ ಟ್ಯಾಕ್ಸಿಸ್ನ ಅಲೋ ಮಾಡಲ್ಲ. ಅಲ್ಲಿ ಯೂನಿಯನ್ ಟ್ಯಾಕ್ಸಿಸ್ ಇರುತ್ತೆ, ಅದನ್ನೇ ನಾವು ಯೂಸ್ ಮಾಡ್ಕೋಬೇಕು. ಆರ್ ಎಲ್ಸ್ ನಾವು ಪೋನೀಸ್ನ ಯೂಸ್ ಮಾಡ್ಕೋಬೋದು. ಯೂನಿಯನ್ ಟ್ಯಾಕ್ಸಿಸ್ಗಳಿಗೆ ಗೌರ್ನಮೆಂಟ್ ಆಲ್ರೆಡಿ ಇಷ್ಟೇ ರೇಟ್ ಅಂತ ಫಿಕ್ಸ್ ಮಾಡಿದ್ದಾರೆ. ಸೊ ಅದಕ್ಕಿಂತ ಜಾಸ್ತಿ ಅವ್ರು ನಮಗೆ ಚಾರ್ಜ್ ಮಾಡೋಂಗಿಲ್ಲ. ಗೂಗಲ್ ಮಾಡಿದ್ರೆ ನಾವು ಈ ರೇಟ್ಸ್ ಬಗ್ಗೆ ತಿಳ್ಕೊಬೋದು.
ನಂತರ ಆ್ಯಸ್ ಯೂಶ್ವಲ್ ಸಮ್ ಫೋಟೋಸ್ ಆ್ಯಂಡ್ ವಿಡಿಯೋಸ್ ತಗೊಂಡು ನಾವಲ್ಲಿಂದ ರಿಟರ್ನ್ ಹೊರಟ್ವಿ. ನಂತರ ಅರು ವ್ಯಾಲಿ ಆ್ಯಂಡ್ ಬೇತಾಬ್ ವ್ಯಾಲಿ ಅನ್ನೋ ಪ್ಲೇಸಸ್ ನೋಡಿಕೊಂಡು ಹೋಟೆಲ್ಗೆ ರಿಟರ್ನ್ ಬಂದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಟಿಫಿನ್ ಮುಗಿಸಿ ಚೆಕ್ಔಟ್ ಆದ್ವಿ. ನಂತರ ಪೆಹಲಗಾಮ್ ಸೈಟ್ ಸೀಯಿಂಗ್ ಮುಗಿಸಿ ಆನ್ ದಿ ವೇ ಒಂದು ರೆಸ್ಟೋರೆಂಟಲ್ಲಿ ಲಂಚ್ ಮಾಡಿಕೊಂಡು ಹೈದ್ರಾಬಾದ್ಗೆ ರಿಟರ್ನ್ ಹೊರಟ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.